ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಬರ್ಟ್ ಕ್ರಿಕೆಟರ್ಸ್ ಮತ್ತು ಫ್ರೆಂಡ್ಸ್ ಕ್ರಿಕೆಟರ್ ಇಂದ ದ್ವಿತೀಯ ಬಾರಿಗೆ ಅರಳೀಕೆರೆ ಪಾಳ್ಯದಲ್ಲಿ ಟೂರ್ನಿಮೆಂಟ್ ಆಯೋಜಿಸಲಾಗಿದೆ. ಈ ದಿನ ಇನಾಗ್ರೇಷನ್ಗೋಸ್ಕರ ಅಭಿನಂದನ್ ಅವ್ರು ಬರ್ತಿದ್ದಾರೆ. ರಾಬರ್ಟ್ ಕ್ರಿಕೆಟರ್ಸ್ ಮತ್ತೆ ಫ್ರೆಂಡ್ಸ್ ಕ್ರಿಕೆಟರ್ ಇಂದ 2ನೇ ಬಾರಿಗೆ ಟೂರ್ನಿನ ಆಯೋಜಿಸಿದ್ದೀವಿ. ಇದ್ರ ಬಗ್ಗೆ ತಾಲೂಕ್ ಬಿಜೆಪಿ ಅಧ್ಯಕ್ಷರಾದ ಅಭಿನಂದನ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಇಂದು ನಮ್ಮ ಅರಳೀಕೆರೆ ವತಿಯಿಂದ ಏನು 2 ತಂಡಗಳು ರಾಬರ್ಟ್ ಮತ್ತೆ ಫ್ರೆಂಡ್ಸ್ ವತಿಯಿಂದ ಕ್ರಿಕೆಟ್ ಅನ್ನ ಆಯೋಜನೆ ಮಾಡ್ತಿದ್ದೀರಾ. ನಿಮ್ಮ ಒಂದು ಕ್ರಿಕೆಟ್ ಆಯೋಜನೆಗೆ ಮೊದಲಿಗೆ ಯಾರ್ಯಾರು ಆಯೋಜಕರಿದ್ದೀರೋ ಅವ್ರಿಗೆಲ್ರಿಗೂ ಶುಭ ಆಗ್ಲಿ. ಆಯೋಜನೆ ಮಾಡಿದ್ರಲ್ಲ ನಿಮ್ಗೆಲ್ಲದು ಶುಭ ಆಗ್ಲಿ. ಜೊತೆಗೆ ಯಾವುದೇ ಜಗಳ ಮತ್ತೆ ದ್ವೇಷ ಇಲ್ಲದೇ ಎಲ್ಲರೂ ಸಹ ಉತ್ತಮ ರೀತಿಯಿಂದ ಎಲ್ಲಿ ಸೋಲ್ಲಿ ಎರಡೂ ಸಹ ಸಮಾನವಾಗಿ ಸ್ವೀಕರಿಸಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ಈಗ ಹಳ್ಳಿಕೆರೆ ಶ್ರೀರಾಮ್ ಕ್ರಿಕೆಟರ್ಸ್ ಮತ್ತೆ ಶ್ರಾವಣಗೆರೆಯಿಂದ ಮೊದಲ ಪಂದ್ಯ ಆಡ್ತಾ ಇದ್ದಾರೆ. ಈಗ ಟಾಸ್ಕ್ ಆಗಿ ಬಂದಿದ್ದಾರೆ. ಈಗ ಇಬ್ರು ಕ್ಯಾಪ್ಟನ್ ನ ಪರಿಚಯ ಮಾಡ್ಕೊಳ್ಳೋಣ. ಪ್ರಕಾಶ್ ಗೌಡ, ನಾನು ಶ್ರೀರಾಮ್ ಕ್ರಿಕೆಟರ್ಸ್ ಹಳ್ಳಿಕೆರೆ ಕ್ಯಾಪ್ಟನ್. ವೀರೇಶ್ ಅಂತ, ಶ್ರವಣಗೆರೆ ಸೂಪರ್ ಸ್ಟಾರ್ ಕ್ಯಾಪ್ಟನ್. ಓಕೆ, ಈಗ ಟಾಸ್ಕ್ ಆಗಿ ಗೌಡ ಅವರು ಸಿದ್ಧರಾಗಿದ್ದಾರೆ. ಟಾಸ್ಕ್ ಮಾಡಿ. ಬ್ಯಾಟಿಂಗ್ ಆಡ್ತಾ ಇದ್ವಿ. ಓಕೆ, ಶ್ರೀರಾಮ್ ಕ್ರಿಕೆಟ್ ಅವರು ಬ್ಯಾಟಿಂಗ್ ಅನ್ನು ಚೂಸ್ ಮಾಡಿದ್ದಾರೆ. ಈಗ ಶ್ರೀರಾಮ ಕ್ರಿಕೆಟರ್ಸ್ ಅವರು 38 ರನ್ ಹೊಡೆದಿದ್ದಾರೆ. ರನ್ ಹೊಡೆದು ಕಂಪ್ಲೀಟ್ ಮಾಡ್ಬೇಕಾಗಿದೆ ಮ್ಯಾಚ್. ಈಗ ಶ್ರೀರಾಮ್ ಕ್ರಿಕೆಟರ್ಸ್ ಮತ್ತೆ ಶ್ರಾವಣಗೆರೆ ಕ್ರಿಕೆಟರ್ಸ್ ಇಂದ ನಡೆದ ಜಿದ್ದಾಜಿದ್ದಿ ಕಾಳಗದಲ್ಲಿ ಶ್ರಾವಣಗೆರೆ ಕ್ರಿಕೆಟರ್ಸ್ ಗೆದ್ದು ಬೀಗಿದ್ದಾರೆ. ಮುಂದಿನ ಪಂದ್ಯದ ನೋಡೋಣ ಏನಾಗುತ್ತೆ ಅಂತ. ಈಗ 2ನೇ ಪಂದ್ಯ ಆಗಿ ಫ್ರೆಂಡ್ಸ್ ಕ್ರಿಕೆಟರ್ ಹಳ್ಳಿಕೆರೆ ಪಾಳ್ಯ ಮತ್ತು ಲಕ್ನಳ್ಳಿ ಕ್ರಿಕೆಟರ್ಸ್ ಅವರು ಟಾಸ್ಗೆ ರೆಡಿ ಆಗಿದ್ದಾರೆ. ದಿಲೀಪ್ ಅವರು ಈಗ ಟಾಸ್ ಮಾಡಕ್ಕೆ ಸಿದ್ಧ ಆಗಿದ್ದಾರೆ. ಲಕ್ನಳ್ಳಿ ಟೀಮು ಟಾಸ್ ಗೆದ್ದಿದ್ದಾರೆ. ಈಗ ಲಕ್ನಳ್ಳಿ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿದ್ದಾರೆ. 2ನೇ ಪಂದ್ಯ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮತ್ತೆ ಲಕ್ನಳ್ಳಿ ಕ್ರಿಕೆಟರ್ಸ್ ಮಧ್ಯೆ ನಡೆದಿದ್ದು, ಲಕ್ನಳ್ಳಿ ಕ್ರಿಕೆಟರ್ಸ್ ಅವರು 20 ರನ್ ಹೊಡೆದಿದ್ದಾರೆ. ಫ್ರೆಂಡ್ಸ್ ಕ್ರಿಕೆಟರ್ ಗೆಲ್ಲಲು 27 ರನ್ ಬೇಕಾಗಿದೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಮತ್ತೆ ಲಕ್ನಳ್ಳಿ ಕ್ರಿಕೆಟರ್ಸ್ ಮಧ್ಯೆ ನಡೆದ ಪಂದ್ಯದಲ್ಲಿ ಫ್ರೆಂಡ್ಸ್ ಕ್ರಿಕೆಟರ್ ಅವರು ಜಯಶೀಲರಾಗಿದ್ದಾರೆ. ಈಗ ನಡೀತಿರೋ ಪಂದ್ಯ ಪಂಜೆ ಬಾಯ್ಸ್ ವರ್ಸಸ್ ಫ್ರೆಂಡ್ಸ್ ಕ್ರಿಕೆಟರ್ಸ್. ಈಗ ಟಾಸ್ಗೆ ಸಿದ್ಧ ಆಗಿದ್ದಾರೆ. ಪಂಜೆ ಬಾಯ್ಸ್ ಟಾಸ್ ಗೆದ್ದಿದ್ದಾರೆ. ಬ್ಯಾಟಿಂಗ್. ಫ್ರೆಂಡ್ಸ್ ಕ್ರಿಕೆಟರ್ಸ್ ಮತ್ತೆ ಪಂಜಾಬ್ ಬಾಯ್ಸ್ ನಡುವೆ ನಡೆದ ಪಂದ್ಯದಲ್ಲಿ ಫ್ರೆಂಡ್ಸ್ ಕ್ರಿಕೆಟರ್ ಅವರು ಜಯಶೀಲರಾಗಿದ್ದಾರೆ. ರಾಬರ್ಟ್ ಕ್ರಿಕೆಟರ್ಸ್ ಮತ್ತೆ ಭಗತ್ ಸೇನೆ ಕ್ರಿಕೆಟರ್ಸ್ ಅವರು ಫೈನಲ್ ಪ್ರವೇಶಿಸಿದ್ದಾರೆ. ಅದರಲ್ಲಿ 32 ಅನ್ನು ರಾಬರ್ಟ್ ಕ್ರಿಕೆಟರ್ ಹೊಡೆದಿದ್ದಾರೆ. ಈಗ 33 ಚೇಂಜ್ ಮಾಡಬೇಕಾಗಿದೆ. ರಾಬರ್ಟ್ ಕ್ರಿಕೆಟರ್ಸ್ ಮತ್ತೆ ಫ್ರೆಂಡ್ಸ್ ಕ್ರಿಕೆಟರ್ ಇಂದ ಆಯೋಜಿಸಿರುವ ಕ್ರಿಕೆಟ್ ಟೂರ್ನಿಮೆಂಟ್ ಅಲ್ಲಿ ಭಗತ್ ಸಿಂಗ್ ಹಳೆಯಳ್ನಾಡು ಅವರು ಗೆದ್ದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಚೆನ್ನಾಗಿ ಆಡ್ಸಿದ್ದಾರೆ. ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಟೂರ್ನಿಮೆಂಟ್ ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಕಾಂಪಿಟೇಷನ್ ಚೆನ್ನಾಗಿತ್ತು. ಪಾರದರ್ಶಕ ಇಲ್ದಂಗೆ ಕರೆಕ್ಟ್ ಕಾಂಪಿಟೇಷನ್ ಮಾಡಿದ್ದಾರೆ. ಟೂರ್ನಿಮೆಂಟ್ ಯಶಸ್ವಿಯಾಗಿದೆ. ಥ್ಯಾಂಕ್ ಯು. ಓಕೆ, ನಿಮ್ಗೆ ಟೂರ್ನಿಮೆಂಟ್ ನಾಗೆ ಸೆಕೆಂಡ್ ಪ್ರೈಸ್ ಗೆದ್ವಿ. ಅದೇ ಖುಷಿಗೆ ಚಿಕನ್ ಪಾರ್ಟಿ ಮಾಡೋಣ ಅಂತ ಹೊಲ್ದಕ್ಕೆ ಹೋದ್ವಿ. ಅಲ್ಲಿ ಸಾಗರ್ ಮಸ್ತ್ ಚಿಕನ್ ಮಾಡಿದ್ದ, ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ.